ಹಂಪನಗೌಡ ಬಾದರ್ಲಿಗೆ ಸಚಿವ ಸ್ಥಾನ ಸಿಗದೇ ಇರುವುದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೋಡಿ, ಬೆಂಬಲಿಗರ ಆಕ್ರೋಶ, ಹೋರಾಟ ಇನ್ನೂ ಕೂಡ ನಿಂತಿಲ್ಲ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಭೀಮೇಶ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಬಾದರ್ಲಿ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕಂತ ಜಿಲ್ಲಾ ವೀರಶೈವ ಲಿಂಗಾಯತ ಸಮುದಾಯ ಪುರುಷನಲ್ಲಿ ತಾವು ನೋಡಬಹುದು. ರಾಯಚೂರು ನಗರ ಅಂಬೇಡ್ಕರ್ ರಸ್ತೆ ತಡೆದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಹೋರಾಟವನ್ನು ಮಾಡ್ತಾ ಇರುವಂತಂದ್ರೆ 5 ಬಾರಿ ಶಾಸಕರಾಗಿರುವಂತಹ ಹಿರಿಯ ಶಾಸಕರಿಗೆ ಅನ್ಯಾಯ ಮಾಡಲಾಗಿದೆ, ಜೊತೆಗೆ ಸಮುದಾಯಕ್ಕೂ ಕೂಡ ಪಕ್ಷ ಅನ್ಯಾಯ ಮಾಡಿದೆ ಅಂತ ಹೇಳಿ ಹಂಪನಗೌಡ ಬಾದರ್ಲಿ ಅವರ ಭರಿತವಾಗಿ ಇಲ್ಲಿ ನಮ್ಮ ಸಮುದಾಯದ ಎಲ್ಲ ಜನರು ಸೇರಿದ್ದಾರೆ. ಇದಕ್ಕೆ ನಿಮಗೆ ಧಿಕ್ಕಾರ. ಯಾವ ಕಾರಣಕ್ಕಾಗಿ ತಪ್ಪಿಸಿದಿರಿ ಅಂತಕ್ಕಂಥದ್ದು ಹೇಳಬೇಕು. ಮುಂದಿನ ದಿನಮಾನಗಳಲ್ಲಿ, ಈಗಿನ ದಿನಮಾನಗಳಲ್ಲಿ ಹಂಪನಗೌಡ ಬಾದರ್ಲಿ ಅವರಿಗೆ ನಿಶ್ಚಿತವಾಗಿ ನೀವು ಮಂತ್ರಿ ಸ್ಥಾನವನ್ನು ಕೊಡಲೇಬೇಕಂತಂದೇಳಿ ಆಗ್ರಹಪೂರ್ವಕವಾಗಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನಮ್ಮ ಭಾಗದ ಹಿರಿಯರಾಗಿರ್ತಕ್ಕಂಥ ಖರ್ಗೆ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು, ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಶಿವಕುಮಾರ್ನವರು ಹಂಪನಗೌಡ ಬಾದರ್ಲಿ ಅವರಿಗೆ ಅತ್ಯಂತ ಪ್ರಾಮಾಣಿಕರು, ಅನುಭವಿಗಳು, ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅನ್ನುವಂಥದ್ದನ್ನು ನಮ್ಮ ಸಮುದಾಯದ ಎಲ್ಲರ ಬೇಡಿಕೆ ಆಗಿದೆ. ಇದನ್ನು ನೆರವೇರಿಸಲೇಬೇಕಂತಂದೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಕೊನೆ ಕ್ಷಣದವರೆಗೂ ಕೂಡ ಹಂಪನಗೌಡ ಬಾದರ್ಲಿ ಅವ್ರ ಹೆಸರಿತ್ತು, ಆದರೆ ಕೊನೆ ಕ್ಷಣದಲ್ಲಿ ಯಾಕೆ ಬದಲಾವಣೆ ಆಯಿತು ಅನ್ನೋದು ಮೊದಲೇ ಬಾರಿಗೆ 2013ರಿಂದ ಅವಾಗೇ ಸಿಗಬೇಕಾಗಿತ್ತು. ಏನು ಸಿಗಲಾರದ ಕಾರಣ ಇವಾಗ ಮತ್ತೆ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಸಚಿವ ಸಂಪುಟದಲ್ಲಿ ಸಿಗಬೇಕಾಗಿತ್ತು, ಸಿದ್ದರಾಮಯ್ಯ ಸಂಪುಟ ಸಿಗಬೇಕಾಗಿತ್ತು. ನಮ್ಮ ಹಂಪನಗೌಡ ಸಾಹೇಬರು ಒಂದು ಜಾತಿಗೆ ಸೀಮಿತವಾದವರಲ್ಲ. ಹಂಪನಗೌಡ ಬಾದರ್ಲಿ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕು. ನೀಡಲಿಲ್ಲ ಅಂದರೆ ಸಿಂಧನೂರು ಕ್ಷೇತ್ರಕ್ಕೆ ಸೀಮಿತವಾದವರಲ್ಲ, ಹೈದರಾಬಾದ್ ಕರ್ನಾಟಕ ಹಂಪನಗೌಡ ಸಾಹೇಬರು ಸೀಮಿತವಾದವರು. ಹಾಗಾಗಿ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕಂತ ಇಲ್ಲಿರುವಂತಹ ಹಂಪನಗೌಡ ಬಾದರ್ಲಿ ಅವರ ಅಭಿಮಾನಿಗಳು ಮತ್ತು ಬೆಂಬಲಿಗರು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರಿ, TV9 ರಾಯಚೂರು.